ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಕನಕಾಂಬರ ಗಿಡಗಳಿಗೆ ಗೊಬ್ಬರ ಕೊಡಬೇಕು, ಅದೆಲ್ಲ ಮಣ್ಣು ಲೂಸ್ ಮಾಡಿ ಸ್ವಲ್ಪ ಗೊಬ್ಬರ ಕೊಡಬೇಕು. ಹಾಗಾಗಿ ಬೆಳಗ್ಗೆನೇ ಫಸ್ಟ್ಗೆ ಗಾರ್ಡನ್ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ತಗೊಂಡೋಗಿ ಆಮೇಲೆ ಮತ್ತೆ ಬಂದು ಕನಕಾಂಬರ ಗಿಡಗಳಿಗೆ ಗೊಬ್ಬರ ಕೊಡಬೇಕು. ಕನಕಾಂಬರ ಗಿಡಗಳಿಗೆ ಯಾವ ಗೊಬ್ಬರ ಕೊಟ್ಟರೆ ಉತ್ತಮ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ಇನ್ನು ಮಲ್ಲಿಗೆ ಹೂವು ಅಂತೂ ಸ್ಟಾರ್ಟ್ ಆಗಿದೆ. ತುಂಬ ಚೆನ್ನಾಗಿ ಮಲ್ಲಿಗೆ ಹೂವು ಬಿಡ್ತಾ ಇದೆ. ಅಂದರೆ ಸೂಜಿ ಮಲ್ಲಿಗೆ ಹೂವೇ ಜಾಸ್ತಿ ಬಿಡ್ತಿದೆ. ಇನ್ನು ದುಡ್ಡು ಮಲ್ಲಿಗೆ ಅಂದರೆ ಸಣ್ಣ ಸಣ್ಣ ಮೊಗ್ಗುಗಳಾಗಿದೆ. ಇನ್ನು ದುಡ್ಡು ಮಲ್ಲಿಗೆ ಹೂವು ಸ್ಟಾರ್ಟ್ ಆಗಿಲ್ಲ, ಎಲ್ಲೋ ಒಂದೊಂದು ಬಿಡ್ತಾ ಇದೆ. ಇನ್ನು ಸೂಜಿ ಮಲ್ಲಿಗೆ ಹೂವಂತೂ ಗೊಂಚಲು ಹೂವು ಬಿಡ್ತಿದೆ. ಮತ್ತು ಇನ್ನು ಕಾಕಡ ಹೂವು, ಸೂಜಿ ಮಲ್ಲಿಗೆ ಹೂವು ಇಷ್ಟೆಲ್ಲ ಹೂವು ಬಿಡ್ತಾ ಇದೆ. ನೋಡಿ, ಇದು ಕಾಕಡ ಹೂವು ಅಂದರೆ ಮೊಗ್ಗು ಪಿಂಕ್ ಇರುತ್ತೆ, ಅರ್ಳದ ಮೇಲೆ ವೈಟ್ ಬರುತ್ತೆ ಅಂತ ಹೇಳಿದ್ನಲ್ಲ, ಆ ಥರ ಹೂವು. ಆವಾಗಲೇ ತೋರಿಸಿದ್ದು ಸೂಜಿ ಮಲ್ಲಿಗೆ ಹೂವು. ಇನ್ನು ಕೆಲವರು ಮಳ್ಳೆ ಹೂವು ಹೆಂಗಿರುತ್ತೆ, ನೀವು ಮಳ್ಳೆ ಹೂವಿನ ಗಿಡ ತೋರಿಸಿದ್ದೀರಲ್ಲ ಅಂತ ಕೇಳ್ತಿದ್ರು. ಅದಕ್ಕೋಸ್ಕರ ನಾನು ಇದು ಮಳ್ಳೆ ಹೂವಿನ ಗಿಡನ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ನೋಡಿ, ಇದೇ ಮಳ್ಳೆ ಹೂವಿನ ಗಿಡ. ಇನ್ನು ಸ್ವಲ್ಪ ದಾಸವಾಳ ಹೂವೆಲ್ಲ ಅರಳಿತ್ತು, ಹಾಗಾಗಿ ಸ್ವಲ್ಪ ದಾಸವಾಳ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಇವತ್ತು ಸ್ವಲ್ಪ ದಾಸವಾಳ ಹೂವು ಜಾಸ್ತಿನೇ ಅರಳಿದೆ. ಅಂದರೆ ಇದು ಚಳಿಗಾಲ ಇನ್ನೇನು ಮುಗಿಯೋಕ್ಕೆ ಬಂದಿದೆ. ಈ ಚಳಿಗಾಲ ಅಂತ ಹೇಳೋಕ್ಕೆ ಆಗಲ್ಲ, ಇವಾಗೇನೋ ಬೇಸಿಗೆನೇ ಸ್ಟಾರ್ಟ್ ಆಗಿದೆ ಅಲ್ವಾ. ಹಂಗಾಗಿ ಅಂದರೆ ಸ್ವಲ್ಪ ಸೈಜು ಚಿಕ್ಕದಿರುತ್ತೆ ಇದು ದಾಸವಾಳ ಹೂವೆಲ್ಲ. ಅಂದರೆ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಯಾಕೆಂದರೆ ಇದಕ್ಕೂ ಸ್ವಲ್ಪ ಇನ್ನೂ ಗೊಬ್ಬರ ಕೊಟ್ಟಿಲ್ಲ. ಈಗ ಒಂದೊಂದೇ ಲೈನಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮಣ್ಣೆಲ್ಲ ಲೂಸ್ ಮಾಡಿ ಒಂದೊಂದೇ ಗಿಡ ಲೈನಲ್ಲಿ ಒಂದೊಂದೇ ಗಿಡಗಳಿಗೆ ಇವಾಗ ಗೊಬ್ಬರ ಕೊಡಬೇಕು. ಹಂಗಾಗಿ ಫಸ್ಟ್ ಒಂದು ಲೈನು ಅದೆಲ್ಲ ಕ್ಲೀನ್ ಮಾಡಿ ಕನಕಾಂಬರ ಗಿಡಗಳಿಗೆ ಗೊಬ್ಬರ ಕೊಡೋಣ, ಆಮೇಲೆ ಇದಕ್ಕೆ ಕೊಟ್ಟರಾಯ್ತು ಅಂದ್ಬಿಟ್ಟು ಇವತ್ತು ಕನಕಾಂಬರ ಗಿಡಗಳಿಗೆ ಗೊಬ್ಬರ ಕೊಡ್ತಾಯಿದ್ದೀನಿ. ಒಂದು 15 ದಾಸವಾಳ ಹೂವೇನೋ ಅರಳಿದೆ. ಅಂದರೆ ತುಂಬ ಚೆನ್ನಾಗಿದೆ ದಾಸವಾಳ ಹೂವು ಅಂತೂ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ದಂಗೆ ನನಗೆ ದಾಸವಾಳ ಹೂವೇ ಜಾಸ್ತಿ ಸಿಗುತ್ತೆ ಪೂಜೆಗೆಲ್ಲ. ಹಾಗಾಗಿ ನಾನು ಸೇವಂತಿಗೆ ಹೂವೇನೋ ಹೆಚ್ಚು ಹಾರ್ವೆಸ್ಟ್ ಮಾಡೋದಿಲ್ಲ. ನೋಡಿ, ಇದು ಡಬಲ್ ಕಲರು, ವೈಟು ಮತ್ತು ಪಿಂಕ್ ಬರುತ್ತಲ್ಲ ದಾಸವಾಳ, ಅದು ತುಂಬಾ ಚೆನ್ನಾಗಿದೆ. ಅದು ಕಲ್ಲರೂ ಸಹ ಗಾರ್ಡನ್ಗೆ ಬೇಗ ಬಂದಿದ್ದೀನಲ್ಲ, ಹಾಗಾಗಿ ನಾನು ಅದು ಹೂವು ಹಾರ್ವೆಸ್ಟ್ ಮಾಡೋಕ್ಕೆ ಏನೂ ತೊಗೊಂಬಂದಿರಲಿಲ್ಲ. ಹಂಗಾಗಿ ಅಲ್ಲಿ ಪಾಟ್ ಇತ್ತಲ್ಲ ಅದರೊಳಗಡೆ ಹಾಕೊತಾ ಇದ್ದೀನಿ. ಹಂಗೆ ತೊಗೊಂಡೋಗಿ ಮತ್ತೆ ಬೇಕಾದರೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಾನು ಆ ಪಾಟಲ್ಲೇ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ. ಅದು 10 ಇಂಚಿನ ಪಾಟು. ಈ ಸ್ವಲ್ಪ ಇನ್ನೂ ಕನಕಾಂಬರ ಗಿಡಗಳೆಲ್ಲ ಇಡಬೇಕಾಗಿತ್ತು, ಹಾಗಾಗಿ ಅಲ್ಲಿ ಇಟ್ಟಿದ್ದೆ. ನೋಡಿ, ಇದು ಹೊಸ್ದಾಗಿ ಬಿಟ್ಟಿರೋಂತಹ ಹೂವು. ನೋಡಿ, ಯೆಲ್ಲೋ ಕಲರು ಚೆನ್ನಾಗಿದೆ, ಅದನ್ನು ಸಹ ಕಲರ್ ನೋಡೋದಕ್ಕೆ. ಇನ್ನು ಇದರಲ್ಲಿ ಒಂದು ಹೂವು ಅರಳಿದೆ. ನೋಡಿ, ನಾನು ಆವಾಗಲೇ ಹೇಳ್ದಂಗೆ ಇದು 2 ಗಿಡ ಇತ್ತು. ಒಂದು ಬೆಳಗ್ಗೆ ಬುಕ್ ಆಯಿತು, ಇನ್ನೊಂದಿದೆ. ಇದು ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಯಾರಿಗಾದರೂ ಬೇಕಿತ್ತು ಅಂದರೆ ಬುಕ್ ಮಾಡ್ಕೊಳ್ಳಿ. ಅದು ಇನ್ನೂ ಸ್ವಲ್ಪ ನೋಡಿ, ಕನಕಾಂಬರ ಹೂವು ಎಲ್ಲ ಅರಳಿದ್ದಾವೆ. ಹಾಗಾಗಿ ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡಬೇಕು. ಫಸ್ಟಿಗೆ ಇದು ಹೂವೆಲ್ಲನೂ ಹಾರ್ವೆಸ್ಟ್ ಮಾಡಿ ಮತ್ತು ಅದು ತೆನೆ ಎಲ್ಲ ಕಟ್ ಮಾಡಿ, ಫಸ್ಟ್ ಒಂದು ಸರಿ ತೆನೆ ಕಟ್ ಮಾಡಿದ್ದು ವೀಡಿಯೋನೂ ಸಹ ಹಾಕಿದ್ದೀನಿ. ಅದು ಬೇಷನಲ್ಲಿ ಹಾಕಿದ್ದೆ. ನೋಡಿ, ಇಷ್ಟೊಂದು ತೆನೆ ಸಿಕ್ಕಿದೆ ಅಂತ. ಅಷ್ಟು ತೆನೆ ನಾನು ಕಟ್ ಮಾಡಿದ್ರು ಇವತ್ತು ಇನ್ನೂ ಎಷ್ಟೊಂದು ತೆನೆ ಇದೆ ಅಂದರೆ ಒಂದು ಬೌಲಷ್ಟಾಗುತ್ತೇನೋ ಅಷ್ಟು ತೆನೆ ಇದೆ. ನೋಡಿ, ಬೆಳಗ್ಗೆ ತುಂಬಾ ಬಿಸಿಲು, 11 ಗಂಟೆ ಆಗಿದೆ. ಹಂಗಾಗಿ ತುಂಬ ಬಿಸಿಲು. ಅದರಲ್ಲೂ ಇನ್ನೇನು ಮಾಡೋದು, ಕುತ್ಕೊಂಡು ಕೆಲಸ ಮಾಡಲೇಬೇಕಲ್ವಾ. ಹಂಗಾಗಿ ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಕನಕಾಂಬರ ಹೂವಂತೂ ಗೊಂಚಲು ಅರಳಿ ನಿಂತಿದೆ. ಕನಕಾಂಬರ ಗಿಡಗಳು ಬೇಕಿತ್ತು ಅಂದರೆ ನೀವು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಕನಕಾಂಬರ ಗಿಡಗಳನ್ನ ನೀವು ಒಂದು 5 ಗಿಡ ಹಾಕ್ಕೊಂಡ್ರೂ ಸಾಕು, ಎಷ್ಟೊಂದು ಹೂವು ಸಿಗುತ್ತೆ. ನೋಡಿ, ಉದಾಹರಣೆಗೆ ಇಲ್ಲೇ ಕಾಣಿಸ್ತಿದೆ ನೋಡಿ, ನಾನು ಒಂದು ಅರ್ಧ ಲೈನಷ್ಟು, ಇಷ್ಟು ಉದ್ದ ಲೈನಲ್ಲಿ ಒಂದು ಅರ್ಧ ಲೈನಷ್ಟು ನಾನು ಕನಕಾಂಬರ ಗಿಡಗಳನ್ನ ಇಟ್ಟಿದ್ದೀನಿ. ಅಷ್ಟರೊಳಗೇ ನೋಡಿ ಎಷ್ಟೊಂದು ಹೂವು, ಅದರಲ್ಲೂ ಗೊಂಚಲು ನೋಡೋಕ್ಕಂತೂ 2 ಕಣ್ಣು ಸಾಲಲ್ವೇನೋ ಅಷ್ಟು ಚೆನ್ನಾಗಿ ಹೂಗಳು ಬಿಟ್ಟಿದೆ. ದಿನ ಬಿಟ್ಟು ದಿನ ಹಾರ್ವೆಸ್ಟಿಗೆ ಸಿಗುತ್ತೆ ನಮಗೆ. ಅಂದರೆ ಒಂದು ದಿನ ಬಿಟ್ಟು ಒಂದು ದಿನ ಹಾರ್ವೆಸ್ಟ್ ಮಾಡಿದಾಗ 2 ಮೊಳ 1 ಮೊಳದಷ್ಟು ಹೂವಂತೂ ಮಿಸ್ ಇರೋದೇ ಇಲ್ಲ. ನೋಡಿ, ಇಲ್ಲಿ ನಾನು ಹಾರ್ವೆಸ್ಟ್ ಮಾಡ್ತಾ ಇರೋ ಹೂವಲ್ಲಿ 2 ಮೊಳ ಹೂವಂತೂ ಅದೇ ಆಗುತ್ತೆ. ಈ ಥರ ನಮ್ಮ ಗಾರ್ಡನಲ್ಲೇ ಹೂ ಬಿಟ್ಟಾಗ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡಿ ಕಟ್ಟಿ ನಾವು ಮುಡ್ಕೊಳೋದಾಗಲಿ ಅಥವಾ ಫೋಟೋಗಳಾಗ ಅದು ಹಾಕೋದಾಗಲಿ ಆವಾಗ ಎಷ್ಟು ಖುಷಿ ಸಿಗುತ್ತೆ ಅಲ್ವಾ. ಹೆಚ್ಚಾಗಿ ಕನಕಾಂಬರ ಹೂವೆಲ್ಲ ಹಾರ್ವೆಸ್ಟ್ ಮಾಡಲ್ಲ, ಯಾಕೆಂದರೆ ಟೈಮ್ ಇರೋದಿಲ್ಲ. ಹಂಗಾಗಿ ಹಾರ್ವೆಸ್ಟ್ ಮಾಡಿರೋಲ್ಲ. ಅವು ಎಲ್ಲ ಅರಳಿ ಕೆಳಗಡೆ ಉದುರೋಗ್ತಿರ್ತವೆ ಮತ್ತು ಅದು ಕಲ್ಲರೇ ಚೇಂಜ್ ಆಗಿಬಿಡುತ್ತೆ. ಇವಾಗ ತುಂಬ ಬಿಸಿಲಿರೋ ಕಾರಣ ನಾವು ಹೂವು ಅದು ಹಾರ್ವೆಸ್ಟಿಗೆ ಬಂದಾಗ ಹಾರ್ವೆಸ್ಟ್ ಮಾಡಿಲ್ಲ ಅಂದರೆ ಅದ್ರ ಕಲ್ಲರೇ ಚೇಂಜ್ ಆಗುತ್ತೆ, ಒಂಥರ ವೈಟ್ಗೆ ಆದಂಗೆ ಆಗಿರುತ್ತೆ. ಹಂಗಾಗಿ ನಮ್ಮ ತಂಗಿ ಇನ್ನೂ ಎಷ್ಟು ದಿನ ಬಿಡ್ತೀಯಾ ಹಾರ್ವೆಸ್ಟ್ ಮಾಡೋದು ಅಂತ ಅಂದ್ಲು. ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ಅದು ಹೂವೆಲ್ಲನೂ ನೋಡಿ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಸಿಕ್ಕಿದೆ ಇವತ್ತು. ತುಂಬಾ ಚೆನ್ನಾಗಿದೆ. ಕನಕಾಂಬರ ಹೂವಂತೂ ಕಟ್ಟಿ ಮುಡ್ಕೊಂಡಾಗ ಅದರಲ್ಲಿ ಸಿಗೋ ಖುಷಿನೇ ಬೇರೆ. ನೋಡಿ, ಸ್ವಲ್ಪ ದಾಸವಾಳ ಹೂವು ಮತ್ತು ಕನಕಾಂಬರ ಹೂವು ಇಷ್ಟೆಲ್ಲ ಸಿಕ್ಕಿದೆ. ಮತ್ತು ಮಲ್ಲಿಗೆ ಹೂವು ಸಹ ಸಿಕ್ಕಿದೆ. ನೋಡಿ, ಮನೆಗೆ ತಗೊಬಂದು ಡಿವೈಡ್ ಮಾಡಿದ್ದೀನಿ. ನೋಡಿ, ಇಷ್ಟು ಕನಕಾಂಬರ, ಇಷ್ಟು ಮಲ್ಲಿಗೆ ಹೂವು ಮತ್ತು ಸ್ವಲ್ಪ ದಾಸವಾಳ ಹೂವು ಇಷ್ಟೆಲ್ಲ ಸಿಕ್ಕಿದೆ ಇವತ್ತು.
ಅಂದರೆ ಡೈಲಿ ಪೂಜೆಗಂತೂ ಮೋಸ ಇಲ್ಲ, ಹೂವಂತೂ ಸಿಗ್ತಾನೆ ಇರುತ್ತೆ. ಇನ್ನು ನೋಡಿ ಬೆಳಗ್ಗೆದ ಕೆಲಸ ಎಲ್ಲ ಮುಗಿಸಿ ಮತ್ತೆ ತಿಂಡಿ ತಿಂದು ಮತ್ತೆ ಗಾರ್ಡನ್ಗೆ ಹೋಗಿ ಸ್ವಲ್ಪ ಇದು ಕನಕಾಂಬರ ಗಿಡಕ್ಕೆಲ್ಲ ಗೊಬ್ಬರ ಕೊಡೋಣ ಅಂತ ಅಂದ್ಬಿಟ್ಟು ಫಸ್ಟಿಗೆ ಅದು ತೆನೆ ಎಲ್ಲ ಕಟ್ ಮಾಡಿ ತೆಗೆದು ಅದರಲ್ಲಿ ಒಣಗಿರೋ ಎಲೆ ಎಲ್ಲನೂ ತೆಗೆದುಬಿಟ್ಟು ಆಮೇಲೆ ನಾನು ಗೊಬ್ಬರ ಕೊಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಮತ್ತು ಅದು ಈ ಥರ ಹಿಂಗೆ ಬಗ್ಗೋಗಿರೋ ಗಿಡಕ್ಕೆಲ್ಲ ಒಂದು ಕೋಲ್ ಏನಾದರೂ ಸಪೋರ್ಟ್ ಕೊಟ್ಟು ಅದನ್ನು ಎಲ್ಲ ಕಟ್ಟಬೇಕು. ಇದು ಗೊಬ್ಬರ ಕೊಟ್ಟು ಒಂದು 4-5 ತಿಂಗಳಾಗಿದೆ, ಅಂದರೂ ಎಷ್ಟೊಂದು ಹೂವು ಬಿಡ್ತಿದೆ ನೋಡಿ. ಗೊಬ್ಬರ ಕೊಡ್ದಲೇ ಇಷ್ಟು ಹೂ ಬಿಡ್ತಿದೆ ಅಂದರೆ ಇನ್ನು ಗೊಬ್ಬರ ಕೊಟ್ಟರೆ ಯಾವ ಮಟ್ಟಕ್ಕೆ ಹೂ ಬಿಡ್ಬೋದು ಯೋಚನೆ ಮಾಡಿ. ಕನಕಾಂಬರ ಗಿಡಕ್ಕೂ ಅಷ್ಟೇ ಹೆಚ್ಚು ನೀರು ಹಾಕ್ಬೇಡಿ. ಇದು ಜಾಸ್ತಿ ನೀರು ಇಷ್ಟಪಡೋದಿಲ್ಲ, ಜಾಸ್ತಿ ನೀರು ಹಾಕ್ತು ಅಂದರೆ ಅದು ಬೇರೆಲ್ಲ ಕೊಳಿತಾ ಬರುತ್ತೆ. ಹಂಗಾಗಿ ಕನಕಾಂಬರ ಗಿಡಕ್ಕೆ ನೀವು ಬೆಳಗ್ಗೆ ಅಂದರೆ ಇವತ್ತು ಹಾಕಿರ್ತೀವ, ಇನ್ನು ನಾಳೆ ಹಾಕಿದ್ರೂ ಸಾಕು. ಇನ್ನು ಕೆಲವೊಂದು ಗಿಡಗಳಿಗೆ ಇವಾಗ ತುಂಬ ಬಿಸಿಲಿರೋ ಕಾರಣ ಬೆಳಗ್ಗೆ ಸಂಜೆ 2 ಟೈಮು ಹಾಕಬೇಕಾಗಿರುತ್ತೆ. ಕೆಲವ್ರು ಏನು ಅಂದ್ಕೊಂಡಿರ್ತಾರೆ, ನೆಲದಲ್ಲಿ ಹಾಕಿದ್ರೆ ಮಾತ್ರ ಜಾಸ್ತಿ ಹೂ ಬಿಡುತ್ತೆ, ಪಾಟಲ್ಲೆಲ್ಲ ಹಾಕಿದ್ರೆ ಜಾಸ್ತಿ ಹೂ ಬರೋದಿಲ್ಲ ಅಂದ್ಕೊಂಡಿರ್ತಾರೆ. ಅದೆಲ್ಲ ತಪ್ಪು. ಇವಾಗ ಜಾಗ ಇರೋರಾದರೆ ನೆಲದಲ್ಲಿ ಹಾಕ್ಕೊತಾರೆ, ಜಾಗ ಇಲ್ದವರಾದರೆ ಏನು ಮಾಡ್ತಾರೆ, ಪಾಟಲ್ಲೇ ಬೆಳಿಬೇಕಲ್ವಾ. ಪಾಟಲ್ಲಿ ಹಾಕಿದ್ರೂ ನೆಲಕ್ಕಿಂತ ಜಾಸ್ತಿನೂ ಹೂ ಬಿಡುತ್ತೆ. ಯಾಕೆಂದರೆ ಯಾವುದೇ ಒಂದು ಗಿಡ ಆದರೂ ಅಷ್ಟೇ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. 4% ಸ್ವಂತ ಮನೆಯವರಿದ್ದರೆ 3/4% ಬಾಡಿಗೆ ಮನೆಯವರೇ ಇರ್ತಾರೆ. ಅದಕ್ಕೋಸ್ಕರ ನಾನು ಇದನ್ನು ಹೇಳಿದ್ದೀನಿ. ಯಾಕೆಂದರೆ ಈಗ ಸ್ವಂತ ಮನೆ ಇಲ್ಲ ಅಂದವರು ಮತ್ತು ಜಾಗ ಇಲ್ಲ ಅಂದವ್ರು ಏನು ಮಾಡ್ತಾರೆ, ಪಾಟಲ್ಲೇ ಬೆಳಿಬೇಕಾಗಿರುತ್ತೆ. ಅವರು ಪಾಟಲ್ಲಿ ಬೆಳೆದ್ರೂ ಏನು ಹೂ ಬಿಡಲ್ಲ ಅನ್ನೋ ರೀತಿ ಏನೂ ಇರೋದಿಲ್ಲ. ಪಾಟಲ್ಲೂ ಅದಕ್ಕೆ ಚೆನ್ನಾಗಿ ಗೊಬ್ಬರ ನೀರು ಎಲ್ಲ ಕೊಟ್ಟರೆ ಅದರಲ್ಲೂ ನೆಲದಲ್ಲಿ ಹಾಕಿರೋದಕ್ಕಿಂತ ಹೆಚ್ಚಾಗಿಯೂ ಸಹ ಹೂ ಬಿಡುತ್ತೆ. ಉದಾಹರಣೆಗೆ ನನ್ನ ಗಾರ್ಡನಲ್ಲೇ ಬಿಟ್ಟಿದೆ ನೋಡಿ, ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ. ಪ್ರತಿಯೊಂದು ವಿಡಿಯೋದಲ್ಲೂ ಸಹ ನಾನು ಹೇಳಿದ್ದೀನಿ, ನೀವು ಈಗ ಒಂದು 5 ಗಿಡ ತೊಗೊಂಡ್ರು ಅದರಿಂದ ನೀವು 10 ಗಿಡ ಮಾಡ್ಕೋಬೋದು. ಹೆಂಗೆ 10 ಗಿಡ ಮಾಡ್ಕೋಬೋದು ಅಂತ ನೀವು ಕೇಳ್ಬೋದು. ಯಾಕೆಂದರೆ ಅದರಲ್ಲಿ ಬೀಜ ಬರುತ್ತಲ್ವ, ಆ ಬೀಜದಿಂದ ನೀವು ಸಸಿಗಳನ್ನೂ ಸಹ ಮಾಡ್ಕೋಬೋದಲ್ವ. ನಾನು ಈ ವಿಡಿಯೋದಲ್ಲೂ ಸಹ ತೋರಿಸ್ತೀನಿ ಅದರಲ್ಲಿ ನಾನು ಎಷ್ಟು ಬೀಜ ಹಾರ್ವೆಸ್ಟ್ ಮಾಡಿದ್ದೀನಿ ಅಂತ. 2ನೇ ಸತಿ ನಾನು ಇಷ್ಟೊಂದು ಬೀಜ ಹಾರ್ವೆಸ್ಟ್ ಮಾಡ್ತಾ ಇರೋದು. ಫಸ್ಟಿಗೆ ಒಂದು ಸತಿ ನಾನು ಅದು ಬೀಜ ತೆನೆ ಎಲ್ಲ ಕಟ್ ಮಾಡಿ ತೆಗೆದಿದ್ದು ಆ ಬೇಷನಲ್ಲೂ ತೋರಿಸಿದ್ದೀನಿ ನೋಡಿ. ಅಂದರೆ ಅದು ರೆಗ್ಯುಲರಾಗಿ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ. ಮತ್ತು ಅಷ್ಟೆಲ್ಲ ತೆನೆ ಹಾರ್ವೆಸ್ಟ್ ಮಾಡಿದ್ರು ಇವತ್ತೂ ನೋಡಿ ಎಷ್ಟೊಂದು ತೆನೆ ಸಿಕ್ಕಿದೆ ಅಂದರೆ ನಾನು ಅವಾಗಲೇ ಹೇಳ್ದಂಗೆ ಸುಮಾರು ಸಸಿಗಳು ಮಾಡ್ಕೋಬೋದು ನೋಡಿ. ಇವತ್ತು ಇಷ್ಟು ತೆನೆ ಸಿಕ್ಕಿದೆ. ಬೀಜ ಎಲ್ಲ ಸಿಡಿದು ಕೆಳಗಡೆ ಬಿದ್ದಿರುತ್ತಲ್ಲ, ಅದನ್ನು ಸ್ವಲ್ಪ ನಾನು ಗುಡಿಸಿ ಎಲ್ಲನೂ ತೆಗೆದಿಟ್ಟಿದ್ದೀನಿ. ಇನ್ನು ನೋಡಿ ನಾನು ಈ ಕನಕಾಂಬರ ಗಿಡಕ್ಕೆ ಸ್ವಲ್ಪ ಕಾಂಪೋಸ್ಟು ಅಂದರೆ ವರ್ಮಿ ಕಾಂಪೋಸ್ಟು, ಸ್ವಲ್ಪ ಎಪ್ಸಮ್ ಸಾಲ್ಟು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಒಂದೊಂದು ಇಡೀ ಕೊಟ್ಟರು ಸಾಕು, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅದರಲ್ಲಿ ಹೆಚ್ಚಾಗಿ ಹೂವು ಸಹ ಬಿಡುತ್ತೆ. ವರ್ಮಿ ಕಾಂಪೋಸ್ಟ್ ಆಗಲಿ ಎಪ್ಸಮ್ ಸಾಲ್ಟ್ ಆಗಲಿ ನಿಮಗೆ ಬೇಕಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ನೀವು ಬುಕ್ ಮಾಡ್ಕೋಬೋದು. ಯಾವುದೇ ಒಂದು ಗಿಡಗಳಿಗಾದರೂ ಅಷ್ಟೇ ನಾವು ಒಳ್ಳೆಯ ಗೊಬ್ಬರ ಹಾಕ್ತು ಅಂದಾಗ ಅವಾಗೇ ಅದಕ್ಕೆ ಹೂ ಬಿಡೋದಕ್ಕೆಲ್ಲ ಒಂಥರ ಎನರ್ಜಿ ಸಿಕ್ದಂಗೆ ಆಗೋದು. ಈಗ ನಮಗೆ ಹೆಂಗೆ ಶಕ್ತಿ ಬರೋದಕ್ಕೋಸ್ಕರ ನಾವು ಒಳ್ಳೊಳ್ಳೆ ಊಟ ತಿಂತೀವಿ ಮತ್ತು ಒಳ್ಳೊಳ್ಳೆ ಹಣ್ಣುಗಳು ಇದೆಲ್ಲ ತಿಂತೀವಿ ನೋಡಿ, ಅದೇ ರೀತಿಯೇ ಗಿಡಗಳಿಗೂ ಅಷ್ಟೇ ಒಳ್ಳೆ ಅವಕ್ಕೆ ಶಕ್ತಿ ಬರೋವಂತಹ ಗೊಬ್ಬರ ಕೊಟ್ಟಾಗಲೇ ಅವು ಹೆಚ್ಚಾಗಿ ಹೂ ಬಿಡೋದಕ್ಕೆ ಅದಕ್ಕೆ ಅನುಕೂಲ ಆಗೋದು. ನೋಡಿ ನಾನು ಒಂದು 2 ಮುಷ್ಟಿಯಷ್ಟು ನಾನು ಎಪ್ಸಮ್ ಸಾಲ್ಟ್ನ ತೊಗೊಂಡಿದ್ದೀನಿ. ಮತ್ತು ಇನ್ನು ಅರ್ಧ ಪ್ಯಾಕೆಟು, ಅದು 1 kgನಲ್ಲಿ ನಾನು ಒಂದು ಅರ್ಧ kgಯಷ್ಟು ವರ್ಮಿ ಕಾಂಪೋಸ್ಟ್ ತಗೊಂಡಿದ್ದೀನಿ. ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಒಂದೊಂದು ಇಡೀ ಕೊಟ್ಟರು ಸಾಕು. ಗಾರ್ಡನಿಗೆ ಬಳಸೋವಂತಹ ಎಪ್ಸಮ್ ಸಾಲ್ಟ್ ಆಗ್ಬೋದು, NPK ಆಗ್ಬೋದು, ರೋಸ್ ಮಿಕ್ಸು, ಪಾಟ್ ಮಿಕ್ಸು ಮತ್ತು ಬೇವಿನ ಹಿಂಡಿ, ಕಡಲೆಕಾಯಿ ಹಿಂಡಿ ಇದೆಲ್ಲ ನಮ್ಮ ಹತ್ರ ಸಿಗುತ್ತೆ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಬುಕ್ ಮಾಡ್ಕೋಬೋದು. ಜಾಸ್ತಿ ಎಲ್ಲ ಹಾಕೋಕೆ ಹೋಗಬೇಡಿ, ಒಂದೊಂದು ಇಡೀ ಕೊಟ್ಟರು ಸಾಕು. ಯಾಕೆಂದರೆ ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಇರೋ ಕಾರಣ ಸ್ವಲ್ಪನೇ ಕೊಡಿ. ಯಾವುದೇ ಒಂದು ಆದರೂ ಅಷ್ಟೇ ಅಲ್ವಾ, ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ ಇದೆಯಲ್ಲ, ಅದಕ್ಕೋಸ್ಕರ ಹೇಳಿದೆ. ಒಂದೊಂದು ಇಡೀ ಕೊಟ್ಟರು ಸಾಕು. ಎಲ್ಲ ಆರ್ಗಾನಿಕ್ಕು ವರ್ಮಿ ಕಾಂಪೋಸ್ಟ್ ಇದು. ಬೇಕು ಅನ್ನೋರು ನೀವು ಇದಕ್ಕೆ ಬೋನ್ ಮಿಲ್ಲು ಕೂಡ ಮಿಕ್ಸ್ ಮಾಡಿಬಿಟ್ಟು ಕೊಡ್ಬೋದು. ಯಾಕೆಂದರೆ ನಾನು ಬೋನ್ ಮಿಲ್ಲು ಅದು ತುಂಬ ಸ್ಮೆಲ್ ಇರುತ್ತೆ, ಹಂಗಾಗಿ ನಾನು ಅದೆಲ್ಲ ತೊಗೊಂಬರೋದಿಲ್ಲ. ಅಂದರೆ ನಾನ್ ವೆಜ್ ತಿನ್ನೋರಿಗೆ ಅದು ಸ್ಮೆಲ್ಲೇನೂ ಅನಿಸೋದಿಲ್ಲ, ಕೊಡ್ಬೋದು. ನಾವು ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ, ಹಂಗಾಗಿ ನನಗೆ ಅದು ತುಂಬ ಸ್ಮೆಲ್ ಅನಿಸುತ್ತೆ. ಹಾಗಾಗಿ ನಾನು ಅದು ತೊಗೊಂಬರೋದಿಲ್ಲ, ಯಾವ ಗಿಡಗಳಿಗೂ ಕೊಡೋದಿಲ್ಲ. ನೀವು ಬೇಕು ಅನ್ನೋರು ನೀವು ಬೋನ್ ಮಿಲ್ಲು ಸಹ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಸಹ ನೀವು ಕೊಡ್ಬೋದು. ತುಂಬ ಜನನೂ ಕೇಳ್ತಾ ಇದ್ರಿ, ಅಕ್ಕ ನಿಮ್ಮ ಹತ್ರ ಬೋನ್ ಮಿಲ್ಲು ಸಿಗುತ್ತಾ ಅಂತ ಕೇಳ್ತಿದ್ರಿ. ಅಂದರೆ ನನಗದು ಸ್ಮೆಲ್ಲು ಇರುತ್ತಲ್ಲ, ಹಾಗಾಗಿ ನಾನು ಅದನ್ನು ತೊಗೊಂಬರೋದಿಲ್ಲ. ಬೋನ್ ಮಿಲ್ಲು ಹಾಕಲೇಬೇಕು ಅಂತ ಏನಿಲ್ಲ, ಅಂದರೆ ನೀವು ಅದು ನಾನ್ ವೆಜ್ ಎಲ್ಲ ತಿನ್ನೋರು ಅಂಥವ್ರು ಇತ್ತು ಅಂದರೆ ನೀವು ಹಾಕೋಬೋದು. ಹಂಗಾಗಿ ನಾನು ಇದುವರೆಗೂ ನಾನು ಗಿಡಗಳಿಗೆ ಯಾವತ್ತೂ ನಾನು ಬೋನ್ ಮಿಲ್ಲೇನು ಹಾಕಿಲ್ಲ. ಅಂದರೆ ನಿಮಗೆ ನಾನು ಸಜೆಸ್ಟ್ ಮಾಡೋದು, ಬೇಕಿತ್ತು ಅನ್ನೋರು ನೀವು ಹಾಕೋಬೋದು, ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸಹ ಕೊಡ್ಬೋದು. ಇನ್ನು ನೋಡಿ ನಾನು ಇದಕ್ಕೆ ಒಂದೊಂದು ಇಡಿಯಷ್ಟು ಹಾಕ್ತಾ ಇದ್ದೀನಿ. ಅಂದರೆ ಹೆಚ್ಚು ಹೂವೆಲ್ಲ ನೀವು ಪಡ್ಕೋಬೋದು ಈ ಥರ ಎಲ್ಲ ಗೊಬ್ಬರಗಳನ್ನ ಕೊಟ್ಟಾಗ. ಇವತ್ತು ಈ ಕನಕಾಂಬರ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡಿದ್ದೀನ. ಇನ್ನು ಒಂದು ದಿನ ಬಿಟ್ಟು ಇನ್ನು ಮಾರನೇ ಬೆಳಗ್ಗೆಗೆ ನೋಡಿ ಹೂವೆಲ್ಲ ಹಾರ್ವೆಸ್ಟಿಗೆ ರೆಡಿಯಾಗಿರುತ್ತೆ. ಈ ಥರ ಒಂದು ದಿನ ಬಿಟ್ಟು ದಿನ ನಮಗೆ ಹೂವು ಹಾರ್ವೆಸ್ಟಿಗೆ ಸಿಗುತ್ತೆ ಈ ಕನಕಾಂಬರ ಗಿಡದಲ್ಲಿ.
ಗಾರ್ಡನ್ನಲ್ಲಿರುವಂತಹ ಕನಕಾಂಬರ ಗಿಡಗಳು ಹೆಚ್ಚು ಹೈಟೆಲ್ಲ ಬೆಳೆಯೋದಿಲ್ಲ. ಅಂದರೆ ಈ ಊರ ಕಡೆ ಎಲ್ಲ ಬೆಳೆಯುತ್ತೆ ನೋಡಿ, ತುಂಬ ಹೈಟಾಗೆಲ್ಲ ಬೆಳೆಯುತ್ತಲ್ಲ, ಆ ಥರದ್ದೆಲ್ಲ ಇಷ್ಟೇ ಉದ್ದ ಬೆಳೆಯೋದು. ಅಂದರೆ ಹೂವು ಜಾಸ್ತಿ ಬಿಡುತ್ತೆ. ಕಣ್ಣಾರೆ ನೀವೇ ನೋಡ್ತಾ ಇದ್ದೀರಾ ಅಲ್ವಾ ನನ್ನ ಗಾರ್ಡನಲ್ಲಿ ಎಷ್ಟು ಹೂವೆಲ್ಲ ಬಿಡ್ತಾ ಇದೆ, ಕನಕಾಂಬರ ಹೂವು, ಮತ್ತು ಅದು ಎಷ್ಟು ಹೈಟ್ ಇದೆ ಅಂತಲೂ ಸಹ ನೋಡಿದ್ದೀರಾ. ಗೊಬ್ಬರ ಎಲ್ಲ ಕೊಟ್ಟಾಯಿತು. ಇವಾಗ ನಾನು ನೀರು ಹಾಕ್ತಾ ಇದ್ದೀನಿ. ಅಂದರೆ ಈ ಕನಕಾಂಬರ ಗಿಡಕ್ಕೇನು ಬೆಳಗ್ಗೆ ಸಂಜೆ 2 ಟೈಮು ಹಾಕಬೇಕು ಅಂತ ಏನಿಲ್ಲ. ನೀವು ದಿನಕ್ಕೆ ಒಂದು ಸತಿ ನೀರು ಹಾಕಿದ್ರೂ ಸಾಕು. ಯಾಕೆಂದರೆ ಸೇವಂತಿಗೆ ಗಿಡದ ಥರ ಇದೂ ಹೆಚ್ಚು ನೀರು ಇಷ್ಟಪಡೋದಿಲ್ಲ. ಜಾಸ್ತಿ ನಾವು ಮೇಲಿಂದ ಮೇಲೆ ನೀರು ಹಾಕ್ತು ಅಂದರೆ ಅದು ಬೇರೆಲ್ಲ ಕೊಳ್ತೋಗುತ್ತೆ. ಯಾಕೆಂದರೆ ಇದು ನನಗೆ ಅನುಭವ ಆಗಿರೋದ್ರಿಂದ ತಿಳಿಸ್ತಾ ಇದ್ದೀನಿ ಅಷ್ಟೇ. ನೀರೆಲ್ಲ ಹಾಕಿ ಇವಾಗ ಈಗ ಕಸ ಎಲ್ಲ ಗುಡಿಸಿದ್ರೆ ಮುಗೀತು ಗಾರ್ಡನ್ ಕೆಲಸ. ಅಂದರೆ ನನಗೆ ಗಾರ್ಡನ್ ಕ್ಲೀನಾಗಿದ್ರೇ ಸಮಾಧಾನ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.